ಯಾವುದಾಯ್ತು? ಹಾಂ, ಬನ್ನಿ. ಪುರುಷಾರ್ಥಾದಿಗಳು ಕೊನೆಯ ಸೂತ್ರ ಇನ್ನೂ ಕೂಡ ಇಷ್ಟು ಹೇಳಿ. ತುಲ್ಯಂತೂ ದರ್ಶನ ಓಂ ಇಷ್ಟೆಲ್ಲ ಮಾಡಿದಾಗ ಒಟ್ಟು ರಾಜಸೂಯಾದಿಗಳನ್ನು ಮಾಡಿದ ಧರ್ಮರಾಜಾದಿಗಳು ಯಾರವರೆಲ್ಲ? ಜ್ಞಾನಿಗಳು. ಜ್ಞಾನಿಗಳಂತ ಕರ್ಮ ಮಾಡಿದ್ದಾರೆ. ಜ್ಞಾನಿಗಳು ಕರ್ಮ ಮಾಡೋಕ್ಕಂತ ಪ್ರೂವ್ ಆಯ್ತಲ್ಲ ಈಗ ಅಂಥೇಳಿ. ಮತ್ತು ರಾಯರು ಜ್ಞಾನ ಬಂದಮೇಲೆ ಪರಿಮಳ ಬರೆದು ಮೊದಲು ಬರೆದ್ರ ಬಂದಾದಮೇಲೆ ಜ್ಞಾನ ಬಂದಮೇಲೆ ಯಾಕೆ ಬರಿಬೇಕು ಬೆರೀತಾರೆ. ಮೊದಲು ಬರೆಯಾಗಿಲ್ಲ ಗೊತ್ತಿಲ್ಲ, ಆಮೇಲೆ ಬರೆಯಾಗಿಲ್ಲ ಬೇಕಿಲ್ಲ. ಮತ್ತು ಜ್ಞಾನಿಗಳು ಬರೀತಾರೆ ಅಂದಮೇಲೆ ಇನ್ನು ಬೇರೆ ಏನೋ ಇದೆ ಮಾಡಲಿಕ್ಕೆ ಅವರಿಗೆ. ಅಧಿಕಂ ಹೇಳಿದ್ದಾರೆ. ಅಧಿಕ ಆನಂದ ಉನ್ನಾಹ ಬರಬೇಕು, ಅದಕ್ಕೆ ಮಾಡ್ತಾರೆ. ಜಗತ್ತಿಗೆ ಜ್ಞಾನ ಬರಬೇಕು. ತುಲ್ಯಂತು ದರ್ಶನ ಓಂ. ಈಗ ರಾಜಸೂಯಾದಿ ಕೃತವು ಅಕೃತವು ಚ ಸಮಮೇವ ತೇಷಾಂ ವಿಜ್ಞಾನಂ. ರಾಜಸೂಯಾಗ ಮಾಡದೆ ಹೋಗಿದ್ರು ಕೂಡ ಅವ್ರ ಕೃತಾನಂದಕ್ಕೇನು ಎಫೆಕ್ಟ್ ಆಗ್ತಿರಲಿಲ್ಲ. ಅಥವಾ ಇದು ಅಧಿಕಾನಂದಕ್ಕೆ ಕಾರಣ ಆಯಿತು. ಗೊತ್ತಾಯ್ತು? ಯಾವ ಕೋರ್ಸು ಮಾಡ್ಕೊಳ್ಳಿಲ್ಲ, ಹಾಗೆ ಇದೆ. ಕೆಲಸ ಏನೋ ಹೋಗಲ್ಲ, ಅದರಿಂದ ಪ್ರಮೋಷನ್ ಸಿಗೋದಿಲ್ಲ. ಕೆಲಸ ಹೋಗೋದು ಬೇರೆ, ಪ್ರಮೋಷನ್ ಸಿಗೋದು ಬೇರೆ. ಕೆಲವು ಪ್ರೊಬೇಷನರಿ ಪೀರಿಯಡ್ಗೆ ಮಾಡ್ಕೋಬೇಕು, ಮಾಡ್ಕೊಳ್ಳೋದ್ರೆ ಕೆಲಸ ಹೋಗುತ್ತೆ. ಆದರೆ ಪ್ರಮೋಷನಿಗೆ ಮಾತ್ರ ಮಾಡೋದಾದರೆ ಮೊದಲು ಮಾಡೋಂಗಿಲ್ಲ, ಪ್ರಮೋಷನ್ ಆದಮೇಲೆ ಮಾಡಬೇಕು. ಹಾಗೆ ಕೆಲಸ ಗಟ್ಟಿಯಾಗಿರೋದು ಕನ್ಫರ್ಮ್ಡೆ ಆಗಬೇಕು. ಸಂಬಳ ಜಾಸ್ತಿ, ಪೊಸಿಷನ್ ಎಲ್ಲ ಜಾಸ್ತಿ ಆಗಿಲ್ವಾ? ಹೇಳಿದ ಮೊದಲೇ ಇದೆಲ್ಲ ನೋಡಿಕೊಂಡೇ ವ್ಯವಸ್ಥೆ ಮಾಡಿರೋದು. ಮೂಲತಃ ದೇವರ ವ್ಯವಸ್ಥೆ ಇದಿಷ್ಟು ಕೂಡ. ರಾಜಸೂಯಾದಿ ಕೃತವು ಅಕೃತವು ಚ ಸಮಮೇವ ತೇಷಾಂ ವಿಜ್ಞಾನ. ಜ್ಞಾನದಲ್ಲಿ ವೇರಿಯೇಷನ್ ಆಗಲಿಲ್ಲ, ಫಲದಲ್ಲಿ ವೇರಿಯೇಷನ್. ವಿಜ್ಞಾತಮೇತಸ್ಸರ್ವೇಷಾಂ ಮುನೀನಾಂ ಬ್ರಹ್ಮದರ್ಶನಾತ್ ಸ್ಯಾದೇವ ಮೋಕ್ಷೋ ನಾನ್ಯಸ್ಮಾದಿತಿ ತತ್ರಾಪಿ ಚಿತ್ರತಾ. ಇದು ರಾಶಿಯಾಗ ಮಾಡಿದ ಆನಂದ ಉನ್ನಾಹಕ್ಕೆ ಕಾರಣವಾಯಿತು ಹೊರತು ಮೋಕ್ಷಕ್ಕಲ್ಲ. ಅದು ಮೋಕ್ಷಕ್ಕೆ ಈಗಾಗಲೇ ಜ್ಞಾನ ಬಂದಾಗಿಬಿಟ್ಟಿದೆ, ಉನ್ನಾಹಕ್ಕೆ ಅದು ಕಾರಣ. ಆದ್ದರಿಂದ ಯಾವುದು ಟ್ರೈ ಮಾಡಬೇಕು? ಫಸ್ಟಿಗೆ ನಾವು ಮೋಕ್ಷ ಟ್ರೈ ಮಾಡೋದು. ಏನು ಸಂಪಾದನೆ ಮಾಡಬೇಕು? ಜ್ಞಾನ ಸಂಪಾದನೆ ಮಾಡೋದು. ಅದೊಂದು ಬೇರೆ ದಾರಿ ಇಲ್ಲ. ಸ್ಯಾದೇವ ಮೋಕ್ಷೋ. ನಾವು ನನ್ನ ಪದ್ಧತಿ ಇದು, ದುಡ್ಡಿಲ್ಲದೆ ಹೊರಗೆ ಹೋಗೋಂಗಿಲ್ಲ. ದುಡ್ಡಿಲ್ಲದೆ ಹೊರಗೆ ಹೋಗಕ್ಕೆ ಬರುತ್ತೆ ಇವತ್ತು, ಗೊತ್ತಾಯ್ತು? ಮತ್ತು ವಾಪಸ್ ಹೊರಬೇಕು, ಹೋಗ್ಲಿಕ್ಕೆ ಹೋಗ್ಬೇಕು. ಜ್ಞಾನ ಇಲ್ಲದೆ ಹೊರಗೆ ಹೋಗಬಾರ್ದು, ಆ ರೀತಿ ಬರಬೇಕು. ಜ್ಞಾನ ಇಲ್ಲದೆ ಹೋದ ಅಂತೇಳಿದರೆ ಇರೋ ದುಡ್ಡು ಹೋಗುತ್ತೆ ಅಷ್ಟೇ. ಒಂದು ಎಲ್ಲೋ ನೋಡೋ ಸ್ವಲ್ಪ ದುಡ್ಡು ಪ್ಯಾಕೆಟ್ ಮಾಡ್ತಾರಲ್ಲ, ಅಲರ್ಟ್ ಆಗಿರ್ಬೇಕು ಅವಾಗ. ಅದಕ್ಕೆ ಜ್ಞಾನ ಅನ್ನೋದು ಬದುಕಲಿಕ್ಕೂ ಬೇಕು, ವೈಕುಂಠಕ್ಕೆ ಹೋಗ್ಲಿಕ್ಕೂ ಬೇಕು. ಬದುಕಲಿಕ್ಕೆ ಲೌಕಿಕ ಜ್ಞಾನ ಪ್ರೇಯಸ್ ಅಷ್ಟಾಗ, ಅದಕ್ಕೆ ಶ್ರೇಯಸ್ಸಿನ ಜ್ಞಾನ ಬೇಕು. ಯಾರಿಗೆ? ಇಲ್ಲ ಇಲ್ಲ ಇಲ್ಲ, ಸಾಮಾನ್ಯವಾಗಿ ಅಲ್ಲ ಅಲ್ಲ ಉಳಿದೋರಿಗೆ ಆಗಲ್ಲ. ನಿಯಮ ಬೇಡ, ಉಳಿದೋರಿಗೆ ಆಗೋದೇ ಇಲ್ಲ, ಬರೋದೇ ಇವರಿಗೆ. ಅವೆಲ್ಲ ಪ್ರೋಕ್ಷ ಜ್ಞಾನಿಗಳು ರಾಶಿಯಾಗ ಮಾಡಲಿಲ್ಲ, ಗೊತ್ತಾಯ್ತಾ? ಅವರವರ ದಾರಿ ಅವ್ರು ಮಾಡ್ಕೊತಾರೆ. ಇದನ್ನು ಮಾಡಬೇಕಾದ್ರೆ ಎರಡಿರಬೇಕು. ಒಂದು ವಿಶೇಷ ಅಧಿಕ ನಿಜವಾದ ಭೀಮಸೇನ ದೇವರಿಗೆ ಬ್ರಹ್ಮ ಪದವಿ ಬಂತು, ಉಳಿದವರಿಗೆ ಸ್ವಜಾತ್ಯುತ್ತವತ್ತೋ ಬಂತು. ಅವರಲ್ಲಿ ಬೆಸ್ಟ್ ಅಷ್ಟೆ. ಇಲ್ಲ, ಕೆಲವು ನಿಯಮಗಳಿಲ್ಲ, ಇದೇ ಮಾಡಬೇಕು ಅಂತಿಲ್ಲ. ನಿಯಮ ಇದ್ದವ್ರು ಮಾಡಲೇಬೇಕು. ಇಬ್ಬರು ಬ್ರಹ್ಮದೇವರಿದ್ದಾರೆ, ಇವತ್ತು ವಾಯುದೇವರಿದ್ದಾರೆ, ಅವರು ರಾಶಿಯಾಗ ಮಾಡಲೇಬೇಕು. ಯಾತಕ್ಕೆ? ಅವೆಲ್ಲ ರಾಶಿಗೆ ಈಕ್ವಲೆಂಟು ಇದೆ. ಸೀತಾ ಸಂದೇಶ ತರೋದೆಲ್ಲ ಕೂಡ ಅದು ಉಳಿದವರಿಗೆಲ್ಲ ಇಲ್ಲ. ಅದು ಹಿಂದೆ ಓಡಾಡಿಬಿಟ್ರೆ ಸಾಕು, ಅಷ್ಟು ಗ್ಯಾರಂಟಿ. ಸ್ವರ್ಗಾದಯ ಅದು ಅವರು ರಾಜನಾಗಬೇಕಾದ್ರೆ ಕ್ಷತ್ರಿಯ ಯೋನಿಯಲ್ಲಿ ಹುಟ್ಟಬೇಕು. ಮೊದಲು ಜ್ಞಾನಿಯಾಗಿ ಅಲ್ಲಿ ಹುಟ್ಟಬೇಕು. ಬ್ರಾಹ್ಮಣನೇ ಮಾಡೋಕ್ಕೆ ಬರೋ ರಾಶಿ ಆಗಲ್ಲ, ಬ್ರಾಹ್ಮಣರಿಗೆ ಬಹಳ ಮಾಡೋಂಗಿಲ್ಲ. ಅವರಿಗೆ ಜ್ಞಾನ ಸಂಪಾದನೆ ರಾಶಿ ಆಗಿದ್ದಾಗ ಬೇರೆ ಇಲ್ಲ. ಸ್ಯಾದೇವ ಮೋಕ್ಷೋ ನಾನ್ಯಸ್ಮಾದಿತಿ ತತ್ರಾಪಿ ಚಿತ್ರತಾ. ಆದರೆ ಅದು ವೈಶಿಷ್ಟ್ಯದಲ್ಲಿ ಮೋಕ್ಷದಲ್ಲಿ ಏನಿದೆ ಅಂದರೆ ವಿಶೇಷತೆ ಇದೆ. ಅದಕ್ಕೆ ಜ್ಞಾನೋತ್ತರ ಕರ್ಮ ಹೆಲ್ಪ್ ಮಾಡುತ್ತೆ. ಸ್ವರ್ಗಾದಯ ಕರ್ಮಣ ಇವ ನಾಣ್ಯನೇ ತ್ಯಪರೇ ಬಿದು. ಸ್ವರ್ಗಾದಿಗಳೆಲ್ಲ ಕರ್ಮದಿಂದ ಮಾತ್ರ ಬರುತ್ತೆ ಅಂತ ಒಂದು ವಾದ ಇದೆ. ಸರಿ, ಜ್ಞಾನೇನ ಆಧಿಕ್ಯಮಿತ್ಯಾಹು ಜೈಮಿನ್ಯಾದ್ಯಾಸ್ತು ಕೇಚನ. ಜೈಮಿನ್ಯಾದ್ಯಾಸ್ತು ಅಂದರೆ ಬೇಮಿನಿ ಆದಿ ಶಬ್ದದಿಂದ ಜೈಮಿನಿನ ಬಿಟ್ಟು ಉಳಿದವರೆಲ್ಲ ಏನು ಮಾಡ್ತಿದ್ದಾರೆ ಅಂದರೆ, ನಾವು ಸ್ವರ್ಗಾದಿಗಳ ವಿಶೇಷ ಜ್ಞಾನ ಬಂದರೆ ಏನಾಗುತ್ತೆ, ಸ್ವರ್ಗದಲ್ಲೇ ಒಳ್ಳೆ ಸ್ವರ್ಗ ಸಿಗುತ್ತೆ ಅಂತ ಹೇಳ್ತಾರೆ. ಅದಲ್ಲ, ನಾವು ಕರ್ಮದಿಂದ ಒಳ್ಳೆಯ ಸ್ವರ್ಗ ಏನೇ ಸಿಗಲಿ, ಮೋಕ್ಷ ಅಂತೂ ಸಿಗೋದಿಲ್ಲ. ಜ್ಞಾನ ಪ್ಲಸ್ ಆಮೇಲೆ ಕರ್ಮ. ಬರೀ ಕರ್ಮ ಕೆಪಾಸಿಟಿ ಇಲ್ಲ, ಜ್ಞಾನ ಇರಬೇಕು. ಸಿಂಪಲ್ ಹೇಳೋದಾದರೆ, ಒಂದು ಬಾಣ ಇದೆ, ಬರೀ ಬಾಣ ಹೊಡಿತೀರಿ, ಅವ್ನು ಸಾಯ್ಬೇಕಂತ ಏನೂ ಇಲ್ಲ. ಅದಕ್ಕೆ ಮೊದಲು ಅವ್ರಿಗೆ ಬೀಳೋ ಚಾನ್ಸೇ ಇಲ್ಲ. ಬಿದ್ದರೂ ಅವರಿಗೆ ಈಗ ಹೇಳ್ಕೊಬಿಡ್ತಾರೆ, ಸ್ವಲ್ಪ ಗಾಯ ಆಗ್ಬೋದು, ಸಾಯೋದಿಲ್ಲ. ಧನುಸ್ಸಲ್ಲಿ ಟಚ್ ಇರಬೇಕು. ಧನುಸ್ಸು ಜ್ಞಾನ ಇದ್ದಾಗ ಏನು ಕೆಲಸ ಮಾಡಿದ್ರೆ ಜ್ಞಾನಪೂರ್ವಕ ಮಾಡಿದಾಗ ಅದ್ರ ರೀತಿಯೇ ಬೇರೆ, ಗೊತ್ತಾಯ್ತಾ? ಇವು ಫಸ್ಟ್ ತಳ್ಕೊಂಡೋದ್ರೆ ಯಾವ ಸ್ಪೀಡಲ್ಲಿ ಹೋಗ್ಬೋದು, ಇವನು ಸ್ವಲ್ಪ ನಿಂತ ಬಿಡ್ತಾರೆ, ತಳ್ಳೋರು ಕೂಡ ಖುಷಿಯಂತ ನಿಂತು ಬಿಡ್ತಾರೆ. ಯಂತ್ರದಿಂದ ಹೋಗಬೇಕು. ಆ ರೀತಿಯಲ್ಲಿ ಜ್ಞಾನ ಇಲ್ಲದೆ ಹೋದರೆ ಎಲ್ಲ ಕೆಲಸಗಳು ಕೂಡ ಲೋಯೆಸ್ಟ್ ಗ್ರೇಡ್. ಅದು ಸ್ವರ್ಗ ಕೂಡ ಹೋಗೋದಿಲ್ಲ. ಅವ್ರು ಎಲ್ಲಿರ್ತಾರೆ?
ಭೂಲೋಕದಲ್ಲೇ ಸ್ವಲ್ಪ ಒಳ್ಳೆ ಮನೆ ಮಾಡ್ಬೋದು ಅಷ್ಟೇ ಹೊರತು ಇನ್ನೇನು ಜಾಗ ಇಲ್ಲ. ಸ್ವರ್ಗಕ್ಕೆ ಹೋಗ್ಬೇಕಾದ್ರೆ ಸ್ವಲ್ಪ ಧನುಸ್ಸು ಇದ್ದು ಬರಬೇಕಾದ್ರೆ. ಧನುಸ್ಸು ಅಂದರೆ ಓಂಕಾರ, ಓಂಕಾರ ಅಂದರೆ ಶಾಸ್ತ್ರ, ಶಾಸ್ತ್ರದ ಜ್ಞಾನನೇ ಜ್ಞಾನ, ಬೇರೆ ಜ್ಞಾನ ಅಲ್ಲ. ಜ್ಞಾನೇನ ಆಧಿಕ್ಯಮಿತ್ಯ ಅದೃಷ್ಟಮೇವ ಜ್ಞಾನೇನ ಅದೃಷ್ಟಂ ನೈವೋಪಲಭ್ಯತೆ ಇತಿ ಕೇಚಿದ್ವಿಧ ಪ್ರಾಹು ವ್ಯಾಸಶಿಷ್ಯ ಇವೇ ಚೇಲಾಹ. ಇವ್ರು ಹೇಳ್ತಾರೆ, ಒಂದು ಜೈಮಿನ್ಯಾದಿಸದ ಮೊದಲನೇ ಅರ್ಥ ಏನು ಅಂದರೆ ಜೈಮಿನಿ ಬಿಟ್ಟು ಉಳಿದವರು ಅಂತ ಒಂದು ಅರ್ಥ, ಭ್ರಾಂತರು. ಜೈಮಿನಿಗಳೇ ಇಟ್ಕೊಂಡ್ಬಿಟ್ರೆ ಅವ್ರು ಹೇಳ್ತಾರೆ, ಅವರು ಒಂದು ಸ್ಟೇಜಲ್ಲಿ ಹೇಳಿದ್ದಾರೆ, ಅದು ಹೊಂಚ್ಕೊಂಡು ಓದ್ಬೇಕು ನೀವು, ಅಲ್ಲೇ ಬಿಡಬಾರ್ದು. ಯಾರೋ ಮಾತು ಕೇಳ್ಕೊಂಡ, ಮಂಡ್ಯ ಆದ ತಕ್ಷಣ ಮೈಸೂರು ಅಂತ ಹೇಳಿಬಿಟ್ಟ, ಅದು ತಪ್ಪೇನು ಹೇಳಿಲ್ಲ. ಬೆಂಗಳೂರು ಕೂತ್ಕೊಂಡು ಮಂಡ್ಯ ಬಂದೇ ಇಲ್ಲ ಕೂತ್ಕೊಂಡ್ರೆ ಅವನು ಮಂಡ್ಯ ಆದ ತಕ್ಷಣ ಹೇಳಿದ್ದಾರೆ, ಮಂಡ್ಯ ಬರ್ತಾನೆ ಇಲ್ಲ. ಇನ್ನು ರಾಮನಗರ ಮಂಡ್ಯಲ್ಲಿ ಬರುತ್ತೆ, ಅಲ್ಲಿ ಆ ಸ್ಟೇಜಲ್ಲಿ ಹೇಳಿದ್ದಾರೆ ಅವರಿಗೆ. ಅದಕ್ಕೆ ವೇದವ್ಯಾಸ ಹೇಳಿ ಫುಲ್ ಹೇಳ್ತಾರೆ ವೇದವ್ಯಾಸ. ಅದಕ್ಕೇನಾಗೋದಿಲ್ಲ, ಕನ್ಫ್ಯೂಷನ್ ಬರೋದಿಲ್ಲ. ಕರ್ಮಕ್ಕಿಷ್ಟು ಬೆಲೆ, ಜ್ಞಾನಕ್ಕಿಷ್ಟು ಬೆಲೆ ಎಲ್ಲ ಹೇಳಿಬಿಡ್ತಾರೆ. ಅವ್ರದ್ದೆಲ್ಲ ಹೇಳೋದಿಲ್ಲ ಅವರು, ತಮ್ಮದೆಷ್ಟು ಅಷ್ಟು ಮಾತ್ರ ಮಾಡ್ತಾರೆ. ಸಿಟಿ ಬಸ್ನವರು ಬೇರೆ ಊರಿಗೆ ಟಿಕೆಟ್ ಹಾಕಿ ಕೊಡ್ತಾರೆ, ಅವರು ಹೋಗೋದೆ ಅವ್ರು ತಪ್ಪಲ್ಲ, ಅದು ನಮ್ಮ ತಪ್ಪದು. ಅವ್ರು ಕೇಳಿದ್ರೆ ನಮ್ಮ ತಪ್ಪವರು, ಅವರ ಬೋರ್ಡ್ ನೋಡಿ ಅಂತ ಹೇಳ್ತಾನೆ ತಕ್ಷಣ. ಜೈಮಿನ್ಯಾದಿಗಳು ಕೆಲಸ ಇರೋದು ಎಷ್ಟು ಅಷ್ಟು ಮಾಡಿದ್ದಾರೆ, ಆದ್ದರಿಂದ ಅವ್ರನ್ನ ಅಷ್ಟೇ ಓದ್ಕೊಂಡ್ರೆ ತಪ್ಪಾಗತ್ತೆ, ವೇದವ್ಯಾಸರನ್ನೇ ಓದಬೇಕು. ಯಸ್ಮಾತ್ ವ್ಯಾಸಮತಂ ಸರ್ವಂ ಸತ್ಯಮೇವ ತಥೋದಿಗೆ, ವೇದವ್ಯಾಸರ ಮತ ಮಾತ್ರ ಕಂಪ್ಲೀಟ್ ಅದು. ತಸ್ಮಾತ್ ವ್ಯಾಸಮತಂ ಸರ್ವಂ ಯಥಾ ಆಕಾಶಸ್ತನಂತೋಪಿ ವ್ಯಾಮೋಹಸ್ತಾವಧಿಸ್ತಥ ಪ್ರಾದೇಶೋಪಿ ಸತ್ಯೇನ ತಥೇಶಾಂ ಇವರ ಮತ್ತು ದೃಷ್ಟಾಂತ ಕೊಡ್ತಾರೆ. ಆಕಾಶ ಅನಂತ, ವೇದವ್ಯಾಸರ ವಾಕ್ಯದ ಆಕಾಶ ಅನಂತ. ಉಳಿದವ್ರದಲ್ಲೇ ಹೇಗೆ ಗೊತ್ತಾ, ಇಷ್ಟು 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 ಇಷ್ಟೇ, ಮುಂದಿಲ್ಲ. ಅವ್ರ ಜ್ಞಾನಕ್ಕೆ ಏನಿದೆ ತಪ್ಪಲ್ಲ ಅದು, ಇನ್ನೂ ಆಕಾಶ ಮೇಲಿದೆ, ಅದನ್ನು ಅವ್ರು ಹೇಳ್ತಾ ಇಲ್ಲ. ಅವ್ರು ಹೇಳ್ತಿರೋದು ಎಷ್ಟು ಅಂದರೆ ಇಷ್ಟು ಮಾತ್ರ ಹೇಳ್ತಾರೆ. ಆ ದೃಷ್ಟಿಯಲ್ಲಿ ಅವ್ರು ಲಿಮಿಟೆಡ್ ಅಂತ ಅರ್ಥ. ಇನ್ ಶಾರ್ಟ್ ಏನು ಹೇಳಬೇಕು ಅದಕ್ಕೆ, ಲಿಮಿಟೆಡ್. ಇದಕ್ಕೆ ಅನ್ಲಿಮಿಟೆಡ್. ಪ್ರಾದೇಶ ಅಂದ್ರೇನು, ಹೀಗೆ ಕೊಟ್ಟರೆ ಪ್ರಾದೇಶ, ಹೀಗೆ ಕೊಟ್ಟರೆ ಪ್ರಾದೇಶ. ನಾವು ನಮ್ಮ ಚೋಟು ಅಂತ ಹೇಳೋ ಪದ್ಧತಿ ಇದೆ, ಚೋಟು ಅಂತ ಕರೀತಾರೆ ಆ ರೀತಿ. ಪ್ರಾದೇಶ ಸ್ವಯಂತು ಭಗವಾನ್ ವ್ಯಾಸೋ ವ್ಯಾಪ್ತಜ್ಞಾನ ಮಹಾಂಶುಮಾನ್. ವೇದವ್ಯಾಸರು ಯಾರವರು ಅಂದರೆ ವ್ಯಾಪ್ತಜ್ಞಾನ ಮಹಾಂಶುಮಾನ್. ಅಂಶುಮಾನ್ ಸೂರ್ಯ. ವ್ಯಾಸಾವತಾರೋ ಹರಿರಾತ್ಮ ಭಾಸ್ಕರ, ಆ ಪದ ಇಲ್ಲಿದ್ದದು. ಅನಂತಾಕಾಶವತ್ ಪಶ್ಯನ್ ನಿಖಿಲಂ ಪುರುಷೋತ್ತಮ. ಎಲ್ಲದ ಅನಂತಾಕಾಶ, ಆ ವ್ಯೂನಲ್ಲಿ ನೋಡ್ತಾರೆ ಅವರು. ಅನಂತ ರೂಮಲ್ಲಿ ಕುತ್ಕೊಂಡು ಬಾಲ್ ಹಾಕೋ ಪ್ಲೇನಲ್ಲಿ ಹೋಗಿ ತೋರಿಸು ಅಂತ ಕೇಳಿ ಹೇಗೆ ತೋರಿಸ್ಬೇಕು ಅವನು? ಹೊರಗೆ ಬಂದು ನೋಡಿದ್ರೆ ಕಾಣಿಸುತ್ತೆ, ಒಳಗೆ ಇದ್ದಾರೆ ಅವ್ರು, ತೋರ್ಸಕ್ಕೆ ಬರೋದೇ ಇಲ್ಲ. ಅಲ್ಲಿ ಜ್ಞಾನೇನೈವ ಆಪ್ಯತೆ ಸರ್ವಂ ಕರ್ಮಣ ಚ ಅತು ಅಧಿಕಂ ಭವೇ. ಮೋಕ್ಷಕ್ಕೆ ಬೇಕಾದ ಜ್ಞಾನನೇ, ಆಮೇಲೆ ಕರ್ಮ ಮಾಡಿದರೆ ಆನಂದ ವೃದ್ಧಿ ಆಗುತ್ತೆ. ಇತಿ ಪ್ರಾಹ ಮಹಾಯೋಗಿ ಪುಮರ್ಥಾನಾಂ ನಿರ್ಣಯ. ಇದು ಮಹಾಯೋಗಿ ಅಂತ ವೇದವ್ಯಾಸರಿಗೆ ಹೆಸರು. ಇವರು ಪುಮರ್ಥ ನಿರ್ಣಯವನ್ನು ಹೀಗೆ ಮಾಡಿದ್ದಾರೆ. ಜ್ಞಾನೇನಾಮಪಿ ದೇವಾನಾಂ ವಿಶೇಷ ಕರ್ಮವಿರ್ಭವೇತ್ ಶೀರ್ಣೇ ಅಕೃತೆ ವಾ ಜ್ಞಾನಸ್ಯ ನ ವಿಶೇಷೋಸ್ತಿ ಕರ್ಮಣಿ ಇತಿ ಬ್ರಹ್ಮತರ್ಕೆ. ಆದರೆ ನೀವು ಜ್ಞಾನ ಬರದೆ ಹೋದರೆ ಮಾತ್ರ ಎಷ್ಟು ಕರ್ಮ ಮಾಡಿದರೂ ಅಷ್ಟೇ, ಏನೇನು ಮಾಡಿಕೊಂಡ್ರೂ ಕೂಡ ಅದು ಮೋಕ್ಷಕ್ಕದ್ದು ಸಾಧನ ಅಲ್ಲ. ಮೋಕ್ಷಕ್ಕೆ ಜ್ಞಾನಪೂರ್ವಕ. ಅದಕ್ಕೇನು ಜ್ಞಾನಿ ಮಾಡೋರು ಕೆಲಸಕ್ಕೂ ಅಜ್ಞಾನಿಗೂ ಭಾರಿ ವ್ಯತ್ಯಾಸ ಇದೆ. ಅಜ್ಞಾನಿ ಕೂಲಿ ಲೆಕ್ಕ ಹೇಳ್ಕೊಡ್ತಾರೆ, ಎಷ್ಟು ಅವರ್ಸ್ ಮಾಡಿದ್ರೆ. ಜ್ಞಾನಿಗಳಿಗೆ ಏನು ಮಾಡ್ತಾರೆ, ಅದನ್ನು ಆ ನಾಲೆಜ್ ಪ್ರಕಾರ ಕೊಡ್ತಾರೆ, ನಾಲೆಜ್ ಸೇರಿಸಿ ವ್ಯಾಲ್ಯೂ ಮಾಡ್ತಾರೆ. ಇಲ್ಲಿ ನಾಲೆಜ್ ಪ್ರಶ್ನೆ ಬರೋದಿಲ್ಲ. ಒಬ್ಬರಿಗೆ ಎಷ್ಟು ಮಾಡಿ ಬರಲಿ, ನಾಳೆ ಬರಲ್ಲ, ಇಲ್ಲ ಸಂಬಳ ಇಲ್ಲ, ಅಷ್ಟೇ ಮುಗಿದೋಯ್ತು. ಆದರೆ ಜನ ಟೆಂಪ್ಟ್ ಆಗ್ತಾರೆ, ವಾರಕ್ಕೆ ಸಂಬಳ ಕೊಡ್ತಾರೆ, ತಿಂಗಳು ಕಾಯ್ಬೇಕಲ್ಲ, ವಾರಕ್ಕೆ ಸಂಬಳ ಕುಡಿಯೋಕ್ಕೆ ಬೇಗ ಸಿಗುತ್ತೆ ಅಂತ ಅಷ್ಟೇ, ಇನ್ನೇನು ಯೋಚನೆ ಮಾಡೋದಿಲ್ಲ, ಸರಿಯಲ್ಲ. ದೇರ್ಫೋರ್ ಎಲ್ಲ ಮೇನ್ ಪಾಯಿಂಟ್ ಜ್ಞಾನದ ಶಕ್ತಿ ಹೇಳ್ತಾ ಇದ್ದಾರೆ. ಸೊ ಜ್ಞಾನದಿಂದ ಮಾತ್ರ ಮೋಕ್ಷ. ಆದ್ದರಿಂದ ಜ್ಞಾನಕ್ಕೆ ಪ್ರಯತ್ನ ಪಡಬೇಕೆ ಹೊರತು ಬೇರೆದಕ್ಕಲ್ಲ. ಇಷ್ಟು ಹೇಳಿದರೂ ನಾವು ಅದಕ್ಕೆ ಹೊರಟಿಲ್ಲ. 100ಕ್ಕೆ 99 ಬಿಡ್ದೋಡು ಬಿಟ್ಬಿಡಲ್ಲ. ನಮ್ಮಲ್ಲೇ ಕೂಡ ಸುಮ್ಮನೆ ಜನಗಳು ನೋಡಿದಾಗ ಆ ಉದ್ದೇಶನೇ ಬೇರೆ ಆಗಿಬಿಡ್ತದೆ, ಅದು ಫೇಲ್ಯೂರ್. ಅದು ಸರ್ವೇಷಾಂ ಪುರುಷಾರ್ಥ ಅಲ್ಲಿಗೆ ಅಧಿಕರಣ ಈಗ ಮುಗಿತೈತಿ, ಪುರುಷಾರ್ಥ ಅಧಿಕರಣ. ನೆಕ್ಸ್ಟ್ ಇದು, ಅದನ್ನು ಮುಂದಿನ ಅಧಿಕರಣ ನಾಳೆ ಶುರು ಮಾಡಿ. ಈಗ ಯಾವುದು